ಬೆಂಗಳೂರಿನಲ್ಲಿ ಸನ್ರೂಫ್ ಅಪಘಾತ ಪ್ರಕರಣ ದುರ್ಘಟನೆ ನಡೆದಂತಹ ಸ್ಥಳದಿಂದಲೇ ಟಿವಿ9 ಗ್ರೌಂಡ್ ರಿಪೋರ್ಟ್ ಕೊಟ್ಟಿದೆ. ಈ ಸನ್ರೂಫ್ ಕಾರು ಬಳಸೋರಿಗೆ ಶೋಕಿ ಬೇಡ, ಈ ಸನ್ರೂಫ್ ಓಪನ್ ಮಾಡಿಸೋದನ್ನ ನಿಲ್ಲಿಸಿ ಅಂತ ಟಿವಿ9ಗೆ ಬಹಳಷ್ಟು ಜನ ಮಾತನಾಡಿದ್ರು. ಟಿವಿ9 ಕೂಡ ಕಳಕಳಿಯನ್ನ ವ್ಯಕ್ತಪಡಿಸ್ತಾ ಇದೆ. ಜಿಕೆವಿಕೆ ಬಳಿ ಸಾರ್ವಜನಿಕರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ದುರ್ಘಟನೆ ನಡೆದಂತಹ ಸ್ಥಳದಿಂದಲೇ ಟಿವಿ9 ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಅಲ್ಲಿ ಸಾರ್ವಜನಿಕರನ್ನ ವಿಚಾರಿಸಿದಾಗ ಅವ್ರು ಕೊಟ್ಟಂತಹ ಹೇಳಿಕೆ, ಹೌದು ಸನ್ರೂಫ್ ಶುದ್ಧ ಗಾಳಿ ಬರುತ್ತೆ, ಬೆಳಕು ಬರುತ್ತೆ, ಅದಕ್ಕಾಗಿರುತ್ತೆ. ಆದರೆ ಇತ್ತೀಚೆಗೆ ಕೆಲವರು ಅದನ್ನ ಶೋಕಿಗೆ ಬಳಸ್ತಾ ಇದ್ದಾರೆ. ಅದರಲ್ಲೂ ಮಕ್ಕಳನ್ನ ಸನ್ರೂಫ್ ಓಪನ್ ಮಾಡಿ ನೆಲೆಸ್ತಾರೆ. ಇನ್ನು ಈ ಹೈಬಾರ್ ಕಮಾನುಗಳು ಅವು ಪ್ರಾಣಕ್ಕೆ ಕುತ್ತು ತರ್ತಾ ಇದೆ. ಬಹಳ ಎಚ್ಚರಿಕೆ ವಹಿಸಬೇಕಾಗಿದೆ ಅಂತ ಜನ ಮಾತನಾಡಿದ್ದಾರೆ. ಟಿವಿ9 ಕೂಡ ಈ ಕಳಕಳಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಪ್ರತಿನಿಧಿ ಶಿವರಾಜ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಆ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಇತ್ತೀಚೆಗೆ ಸನ್ರೂಫ್ ಕಾರುಗಳನ್ನು ಬಳಸುವವರ ಕ್ರೇಜು ಹೆಚ್ಚಾಗಿದೆ. ಇದರಿಂದಾಗಿ ಒಂದಷ್ಟು ಅವಾಂತರಗಳು ಕೂಡ ಆಗ್ತಾ ಇರುವಂಥದ್ದು. ಅದರಲ್ಲೂ ಮಕ್ಕಳನ್ನು ಕರೆದುಕೊಂಡು ಬರುವಂಥ ಸಂದರ್ಭದಲ್ಲಿ ಆ ಒಂದು ಸನ್ರೂಫ್ ಓಪನ್ ಮಾಡಿ ಅವರನ್ನು ನಿಲ್ಲಿಸಿರ್ತಾರೆ. ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಪ್ರಾಣಾಪಾಯಗಳಾಗ್ತಾ ಇದ್ದಾವೆ. ಸದ್ಯ ಸೆಪ್ಟೆಂಬರ್ 6ರಂದು ನಾನಿರುವಂಥ ಒಂದು ಸ್ಥಳ ನಿಮಗೆ ತೋರಿಸ್ತಾ ಇದ್ದೀನಿ. ಜಿಕೆವಿಕೆ 7ನೇ ಬ್ಲಾಕ್ ಇದು. ಈ ಒಂದು ಜಾಗದಲ್ಲಿ ಈ ಒಂದು ಹೈ ಬೇರಿಯರ್ ಏನಿದೆ, ಈ ಒಂದು ಕಬ್ಬಿಣದ ಕಮಾನು ಏನಿದೆ, ಇದಕ್ಕೆ ಆ ಮಗುವಿನ ತಲೆ ಬಡಿದುಕೊಂಡು ಈಗ ಆಸ್ಪತ್ರೆಯಲ್ಲಿದ್ದಾನೆ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳ್ತಾ ಇದ್ರು ಕೂಡ ಎಲ್ಲೊಂದು ಕಡೆ ತೀವ್ರ ಗಂಭೀರವಾದ ಗಾಯ ಆಗಿದೆ. ಸುಮಾರು 40ರ ಸ್ಪೀಡಲ್ಲಿ ಸೆಪ್ಟೆಂಬರ್ 6ರಂದು ಒಂದು ಮಹೇಂದ್ರ ಕಾರ್ನಲ್ಲಿ, ರೆಡ್ ಕಾರ್ನಲ್ಲಿ ಬರ್ತಾ ಇರ್ತಾರೆ. ಸನ್ರೂಫನ್ನು ಓಪನ್ ಮಾಡಿಕೊಂಡು ಮಗನನ್ನು ನಿಲ್ಲಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಇವದನ್ನು ಗಮನಿಸದೆ ಅಚಾನಕ್ಕಾಗಿ ಆ ಮಗುಗೆ ಬಲವಾಗಿ ಒಂದು ರಾಡ್ ಬಡಿದು ಈಗ ಆಸ್ಪತ್ರೆಯಲ್ಲಿದ್ದಾನೆ. ಈ ಒಂದು ಸನ್ರೂಫ್ ಕಾರುಗಳನ್ನು ಬಳಸುವುದು ಕೇವಲ ಮೋಜಿ ಮಸ್ತಿಗಾಗಿ ಅನ್ನೋ ರೀತಿಯಲ್ಲಿ ಈಗ ಜನ ಚಿಂತನೆ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಇಂಥ ಘಟನೆಗಳಾಗ್ತಾ ಇದ್ದಾವೆ. ಏನಾಯಿತು ಇದ್ರ ಬಗ್ಗೆ ಮಾತಾಡ್ಸೋಣ ಪೋಷಕರು ಇದ್ದಾರೆ. ಮೇಡಮ್ ನಮಸ್ತೆ. ಈಗ ಈ ರೀತಿಯಾದ ಹೈ ಬೇರಿಯರ್ಗಳನ್ನು ಹಾಕಿದ್ದಾರೆ. ಒಂದು ಕಡೆ ನಮ್ಮ ಪೋಷಕರು ಏನು ಮಾಡ್ತಾ ಇದ್ದಾರೆ, ಇತ್ತೀಚೆಗೆ ಈ ಸನ್ರೂಫ್ ಕಾರುಗಳನ್ನು ಬಳಸ್ತಾರೆ. ಅವ್ರಿಗೆ ಐಡಿಯಾನೇ ಇರಲ್ಲ ಅದನ್ನ ಯಾವ ರೀತಿ ಬಳಸಬೇಕು ಅಂತ. ಮಕ್ಕಳನ್ನ ನಿಲ್ಸ್ಕೊಂಡು ಹೋಗ್ತಾ ಇರುತ್ತೆ. ನೀವು ನೋಡಿರ್ಬೋದು ಆ ಘಟನೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಪೋಷಕರಿಗೆ? ಒಂದು ಈಗ ಸಡನ್ ಆಗಿ ಮೊನ್ನೆ ಇನ್ಸಿಡೆಂಟ್ ಆಯಿತು. ಇದಕ್ಕೆ ಕಾರಣ ಏನು? ಸನ್ರೂಫ್ ಕಾರ್ ಒಂದು ಜೊತೆಗೆ ಮಾಡಿರೋದು ಇದು ಇಲ್ಲಿ ಅಗತ್ಯ ಇದೆಯಾ ನನ್ನ ಪ್ರಶ್ನೆ. ನಾನು ಇದನ್ನು ಪ್ರತಿ ಸಲ ಕೇಳಬೇಕು ಅಂತಿದ್ದೆ. ಅನಾಹುತ ಒಬ್ಬದಲ್ಲ, ಎಷ್ಟೊಂದು ಆಗ್ತಾ ಇದೆ ಇಲ್ಲಿ. ಈಗ ನಾವು ಯಾರಿಗಂತ ಹೇಳ್ಕೋಬೇಕು? ಆ ಮಗು ಏನಾಗಿದೆ ಅದು ಯಾರಿಗೂ ಗೊತ್ತಿಲ್ಲ. ಈಗ ಪೇರೆಂಟ್ಸ್ಗೆ ಎಷ್ಟು ನೋವಾಗಿದೆ, ಇದನ್ನು ಮಾಡಿರೋದು ಯಾರು? ಆ ಪ್ರಶ್ನೆಗೆ ಇನ್ನೂ ಉತ್ತರ ನನಗೆ ಸಿಕ್ಕಿಲ್ಲ. ಇದನ್ನು ಹೇಳಬೇಕು ಅಂತಂದರೆ ಆದಷ್ಟು ಬೇಗ ಅದು ತೆಗೆಸಿ. ಆಮೇಲೆ ಪೋಷಕರಿಗೆ ನಾನು ಇದನ್ನು ಹೇಳ್ತೀನಿ, ನೀವು ಗಾಡಿ ಓಡಿಸಿ, ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ಮ ಕೈಲಿದೆ. ಯಾಕೆಂದರೆ ನಾವು ಬೇರೆಯವರಿಗೆ ಹೊಣೆ ಹೊರಿಸೋದು ಬೇಡ. ನಮ್ಮ ಮಗು ನಮ್ಮದು. ಅದನ್ನು ನಾವು ಹೇಗೆ ನಡೆಸ್ತಾ ಇದ್ದೀವಿ, ನಾವೇನು ತೋರಿಸ್ತಾ ಇದ್ದೀವಿ, ಅದಕ್ಕೆ ಶೋಕಿ ಬೇಡ. ಮಗು ಸೇಫ್ಟಿ ನೋಡಿ, ಕಾರ್ ಒಳಗೆ ಕೂಡಿಸಿ, ಗ್ಲಾಸ್ ಹಾಕಿ, ಗ್ಲಾಸಿಂದನೂ ನೋಡ್ಬೋದು. ಮೇಲೆತ್ತಿ ತಲೆನೇ ನಾವು ಎಗರಿಸ್ಬಿಟ್ರೆ ಇನ್ನೇನಕ್ಕೆ ಅದು ಸನ್ರೂಫ್ ಕೊಟ್ಟಿರೋದು? ಏನಕ್ಕೆ? ಗಾಳಿ ಬೆಳಕು ನಮಗೆ ಬರಲಿ ಅಂತ. ಅದು ಬಿಟ್ಬಿಟ್ಟು ನೀವು ನಮ್ಮ ಮಕ್ಕಳನ್ನ ಮೇಲಿಟ್ಟು ವಿಡಿಯೋ ಮಾಡಿ ಮಕ್ಕಳ ತಲೆನೇ ಎಗರಿಸೋ ಅಂಥದ್ದಕ್ಕೆ ಯಾಕೆ ಕೈ ಹೊಡೆಯುತ್ತೀರಾ? ನಾಳೆ ದಿನ ನೀವು ಬೇರೆಯವ್ರು ಮಾಡಿದ್ರು ಅಂಥದ್ದು ಯಾಕೆ ಹೇಳ್ತೀರಾ? ನಿಮ್ಮ ಗಮನ, ನಿಮ್ಮ ಇದು ಎಚ್ಚರಿಕೆ ನಿಮ್ಮ ಕೈಲಿ ನೀವು ಇಟ್ಕೊಂಡಿಲ್ಲ ಅಂತಂದರೆ ಬೇರೆಯವ್ರಿಗೆ ಅದನ್ನು ಹೊಣೆ ಹೊಡಿಸೋದು ತಪ್ಪಲ್ವೇ? ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಶಿವರಾಜ್ ಕುಮಾರ್, ಟಿವಿ9 ಬೆಂಗಳೂರು. ಎಸ್, ಟಿವಿ9 ಬಳಿ ಜಿಕೆವಿಕೆ ಬಳಿ ಸಾರ್ವಜನಿಕರು ಕೊಟ್ಟಂತಹ ಹೇಳಿಕೆ ಇದು. ಒಂದು, ಈ ಬಾರ್ ಏನಿದೆ ಇದ್ರ ಬಗ್ಗೆ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಎರಡು ವಿಚಾರಕ್ಕೆ. ಸನ್ರೂಫ್ ಅನ್ನು ಬಳಸುವಾಗ ಪೋಷಕರು ಗಮನಿಸಬೇಕು, ಜೊತೆಗೆ ಇಂತಹದೊಂದು ಅವೈಜ್ಞಾನಿಕವಾದಂತಹ ಬಾರ್ನ ಅವಶ್ಯಕತೆ ಇದೆಯಾ ಅನ್ನೋದು. ಸಾರ್ವಜನಿಕರು ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನ್ ಹೇಳಿದ್ರು ಹಾಗಿದ್ರೆ ಕೇಳೋಣ ಬನ್ನಿ. ಇತ್ತೀಚೆಗೆ ಯುವಕ ಯುವತಿಯರು ಈ ಸನ್ ರೂಫ್ ಮೇಲೆ ನಿಂತ್ಕೊಂಡು ಫಾಸ್ಟಾಗಿ ಮ್ಯೂಸಿಕ್ ಹಾಕ್ಕೊಂಡು ಕಾರ್ ಓಡಿಸೋದು ಬೆಂಗಳೂರು ನಗರದಲ್ಲಿ ಕಾಮನ್ ಆಗಿದೆ. ಇದ್ರ ಬಗ್ಗೆ ಅವೇರ್ನೆಸ್ ಬೇಕಾಗಿತ್ತು, ಆದರೆ ಪೊಲೀಸ್ನವರು ಅವೇರ್ನೆಸ್ ಕೊಡ್ತಾ ಇಲ್ಲ ಈ ಬಗ್ಗೆ. ಆಮೇಲೆ ಭಾಳ ಮುಖ್ಯವಾಗಿ ಬಾರ್ಗಳನ್ನು ಅಲ್ಲಲ್ಲಿ ಅಸೋಸಿಯೇಷನ್ನವರು ಹೆವಿ ವೆಹಿಕಲ್ ಬರಬಾರ್ದು ಅಂತೇಳಿ ಹಾಕಿದ್ದಾರೆ. ಇದರಿಂದ ಸ್ವಯಂಕೃತ ಅಪರಾಧದಿಂದಲೇ ಮೊನ್ನೆ ದಿವಸ ಈ ಇನ್ಸಿಡೆಂಟ್ ಆಗಿ ಮಗು ಇವತ್ತು ಜೀವನ ಮರಣದ ನಡುವೆ ಹೋರಾಟ ಮಾಡ್ತಾ ಇದೆ. ಇದು ಪೋಷಕರು ನೇರ ಹೊಣೆ ಹಾಕ್ತಾರೆ. ಒಂದು, ಎರಡನೇದು, ಈ ಬಾರನ್ನು ಹಾಕಬೇಕಾದ್ರೆ BBMPಯಿಂದಾಗಲಿ ಟ್ರಾಫಿಕ್ಕಿಂದಾಗಲಿ ಪರ್ಮಿಷನ್ ತೊಗೊಂಡಿದ್ದಾರಾ? ಇದು ಯಾರು ಹೇಳಿದ್ರು ಇವ್ರಿಗೆ ಹಾಕಲಿಕ್ಕೆ? ಹಾಕಿದ್ರೆ ಎಷ್ಟು ಹೈಟಲ್ಲಿ ಹಾಕಬೇಕು, ಮತ್ತು ಮುಂದೆ ಒಂದು ಹಂಪ್ ಹಾಕಬೇಕಿತ್ತು, ಜಾಗ್ರತೆ ಹಂಪ್ ಹಾಕಬೇಕಿತ್ತು. ಅವಾಗ ನಿಧಾನ ಬರ್ತಾಯಿತ್ತು, ಅವನಿಗೆ ಕಣ್ಣಿಗೆ ಕಾಣ್ತಾ ಇರೋದು. ಆದ್ದರಿಂದ ಈ ಪೋಷಕರು ಹೆಚ್ಚಾಗಿ ಜವಾಬ್ದಾರಿ ಮರೆತು ಮೋಜು ಮಸ್ತಿಯಲ್ಲೇ ಕಾರನ್ನು ಓಡಿಸುವಂಥ ಅದರಲ್ಲಿ ಮಕ್ಕಳನ್ನು, ಯುವಕ ಯುವತಿಯರು ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಇದನ್ನು ಟ್ರಾಫಿಕ್ ಪೊಲೀಸ್ನವರು ಹದ್ದು ಬಸ್ತಿಗೆ ತರುವಂಥ ಕೆಲಸ ಮಾಡಿದ್ರೆ
ಜೀವ ಉಳಿಯುತ್ತೆ, ನಮ್ಮ ಮಕ್ಕಳ ಜೀವ ಉಳಿಯುತ್ತೆ. ಎಸ್, ಕಾರಿನ ಸನ್ ರೂಫ್ ಇದ್ರೆ ಅದು ನಿಲ್ಲೋದಕ್ಕೆ ಅಂತ ಜನ ಭಾವಿಸ್ತಾರೆ. ಆದರೆ ಕಾರಿನ ಸನ್ ರೂಫ್ ನಲ್ಲಿ ನಿಲ್ಲೋದು ಕಾನೂನಿಗೆ ವಿರುದ್ಧ. ಮೋಟಾರ್ ವಾಹನ ಕಾಯ್ದೆ ಪ್ರಕಾರ ಇದು ಶಿಕ್ಷಾರ್ಹ ಅಪರಾಧ. MVA 177-184 ಸೆಕ್ಷನ್ ನಡಿ ಇದು ಶಿಕ್ಷಾರ್ಹ ಅಪರಾಧ ಆಗತ್ತೆ. ಅಪಾಯಕಾರಿ ಚಾಲನೆ ಅಂತ ಪರಿಗಣಿಸಲಾಗುತ್ತೆ. 300ರಿಂದ 1000 ರೂಪಾಯಿವರೆಗೆ ದಂಡ ಇದೆ. ಹಾಸನದಲ್ಲಿ ಆಟೋಮೊಬೈಲ್ ತಜ್ಞ ಸಿದ್ಧಾರ್ಥ ಶಿವಪ್ಪ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಕಾರಿನ ಸನ್ ರೂಫ್ ಅನ್ನ ಮೋಜಿಗಾಗಿ ಬಳಸಲಾಗ್ತಾ ಇದೆ, ಅತ್ಯಂತ ಬೇಜವಾಬ್ದಾರಿಯಿಂದ ಬಳಕೆ ಮಾಡಲಾಗ್ತಾ ಇದೆ ಅಂತ ಅವರು ಟ್ರಾಫಿಕ್ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತೇನಾಗಿದೆ ಇಂಡಿಯಾದಲ್ಲಿ, ನಾನು ಹೇಳ್ದಂಗೆ ಮಾಸ್ ಪ್ರೊಡಕ್ಷನ್ ಆಗ್ತಾ ಇರೋದು ಕಾರ್ಸಿಂದ, ಹ್ಯುಂಡೈ ಇರ್ಬೋದು, ಮಾರುತಿ ಇರ್ಬೋದು, ಟೊಯೋಟೋದವ್ರು ಇರ್ಬೋದು. ಅಫ್ಕೋರ್ಸ್ ಟೊಯೋಟೋದಲ್ಲಿ ಕ್ರಿಸ್ಟಾದಲ್ಲೆಲ್ಲ ಸನ್ ರೂಫ್ ಇಲ್ಲ, ಬಟ್ ಆದರೆ ಇವಾಗ ಬರ್ತಾ ಇರೋಂಥ ಹ್ಯಾಚ್ ಬ್ಯಾಕ್ಸು, ಸಲೂನ್ ಮಾಡೆಲ್ಸ್ ಎಲ್ಲದರಲ್ಲೂ ಸನ್ ರೂಫ್ ಬರ್ತಾ ಇದೆ. ಯಾಕೆಂದರೆ ಮಾಸ್ ಪ್ರೊಡಕ್ಷನ್. ಸೊ ಆದ್ದರಿಂದ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಫೀಚರ್ನ ಕರೆಕ್ಟಾಗಿ ಉಪಯೋಗಿಸ್ಕೋಬೇಕು. ಯಾವ ಥರ ಅಂತ ಹೇಳಿದರೆ, ಸೇಫ್ಟಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು. ಇವಾಗ ಸೀಟ್ ಬೆಲ್ಟ್ ಏನಕ್ಕೆ ಮಾಡಿದ್ದಾರೆ, 3 ಪಾಯಿಂಟ್ ಸೀಟ್ ಬೆಲ್ಟು. ಇನ್ ಕೇಸ್ ಆಫ್ ಆಕ್ಸಿಡೆಂಟ್ ಇಟ್ ವಿಲ್ ಹೋಲ್ಡ್ ಯು ಅಪ್. ಸೊ ದಿಸ್ ಈಸ್ ಒನ್ ಆಫ್ ದ ಪ್ಯಾಸಿವ್ ಸೇಫ್ಟಿ ಫೀಚರ್. ಹಾಗೇ ಇದು ಒಂದು ನಿಮಗೆ ಅದಿರೋದು ನಿಮಗೆ ಆಟ ಆಡೋದಕ್ಕೆ ಅಥವಾ ನೀವು ಶೋ ಆಫ್ ಮಾಡೋದಕ್ಕಲ್ಲ, ಅದಿರೋದು ನಿಮಗೆ ವೆಂಟಿಲೇಷನ್ ಮತ್ತು ಒಳಗೆ ಏರಿನೆಸ್ ಕೊಡೋದಕ್ಕೆ, ನಿಮಗೊಂದು ಕಂಫರ್ಟ್ ಫೀಲ್. ಈಗ ಲೆದರ್ ಇದೆ, ಲೆದರಿಂದ ಏನು ಪ್ರಯೋಜನ, ನಿಮಗೆ ಒಂದು ಪ್ರೀಮಿಯಮ್ನೆಸ್ ಬರುತ್ತೆ. ಹಾಗೇ ಇದುವೇ ಸನ್ ರೂಫ್ ಇರೋವಂಥದ್ದು. ಸೊ ಹಾಗಾಗಿ ಸನ್ ರೂಫ್ನ ನೀವೇನಕ್ಕೆ ಯೂಸ್ ಮಾಡಬೇಕು, ವೆಂಟಿಲೇಷನ್ಗೆ ಅಥವಾ ನಿಮಗೆ ಒಂದು ಏರಿನೆಸ್ ಫೀಲ್ಗೆ ಅಷ್ಟಕ್ಕೆ ಯೂಸ್ ಮಾಡಬೇಕು. ನೀವು ನಿಂತ್ಕೊಳ್ಳೋದು ಅದರ ಜನರಲಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡಿದರೆ ಈ ಥರ ಎಲ್ಲ ವೈಲೇಟ್ ಮಾಡೋದು ಮಕ್ಕಳು ಮತ್ತು ಯಂಗ್ ಅಡಲ್ಟ್ಸ್. ಸೊ ಇದನ್ನು ನೀವು ಸ್ಟ್ಯಾಟಿಸ್ಟಿಕ್ಸ್ಲಿ ನೋಡಿದರೆ ಚಿಕ್ಕ ಮಕ್ಕಳು ಮತ್ತು ಯಂಗ್ ಅಡಲ್ಟ್ಸ್. ಇದಕ್ಕೆ ಪ್ರಚೋದನೆ ಯಾರು ಕೊಡ್ತಾರೆ, ಕಾರ್ ಓನರ್ ಅಥವಾ ಡ್ರೈವರ್. ಇವರಿಬ್ಬರಿಗೂ ಪನಿಷ್ ಮಾಡಬೇಕು, ಮಕ್ಕಳಿಗೆ ಅಥವಾ